ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ನಾವು ನಿನ್ನೆ ಬಂದು ಇಲ್ಲೇ ಸ್ಟೇ ಮಾಡಿದ್ವಿ ಹುಂದಾರ್ ಒಳಗೆ. ಸೊ ನಾವು ಮಾಡಿದ ರೂಮ್ ಇದೆ. ದೀಕ್ಷಿತ್ ಒಳಗೆ ರೂಮ್ ಮಾಡಬೇಕಿತ್ತ, ಬಟ್ ಅಲ್ಲಿ ಆಂಧ್ರದವ್ರು ಬಂದ್ರೆ ಅವ್ರಿಗೆ ರೂಮ್, ನಾವು ಮಾಡಿದ ರೂಮ್ ಅವ್ರಿಗೆ ಕೊಟ್ವಿ. ನಾವು ಇಲ್ಲಿ ಬಂದ್ವಿ, ಬಟ್ ಇಲ್ಲಿ ವೇಸ್ಟ್. ಸೊ ಅಲ್ಲಿ ಆದರೆ ನಮ್ಗೆ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ರೂಮ್ ಇತ್ತು, ಊಟನೂ ಕರೆಕ್ಟ್ ಇತ್ತು. ಸೊ ಇಲ್ಲಿ ರೂಮ್ ಮಾಡಿದ್ವಿ, ಕರೆಂಟ್ ಇಲ್ಲ, ಊಟ ಸರಿಯಾಗಿಲ್ಲ, ರೂಮ್ ರೇಟು ಫುಲ್ ಕಾಸ್ಟ್ಲಿ. ಸೊ ಹಾಗಾಗಿ ಇಲ್ಲಿ ಅಂತ್ರಿ ವೇಸ್ಟ್. ಸೊ ಯಾರಾದರೂ ಬಂದರೆ ದೀಕ್ಷಿತ್ ಒಳಗೆ ರೂಮ್ ಮಾಡಿರಿ, ಅಲ್ಲೇ ಕಡಿಮೆ ರೇಟ್ನಾಗ ಸಿಗ್ತಾವೆ. ಇಲ್ಲಾದ್ರೆ ಕಾಸ್ಟ್ಲಿ. ನೀವು ಮತ್ತೆ ಬೇರೆ ಕಡೆ ಅದಾವ ಇಲ್ಲಿ ಚಲೋ ಇಲ್ಲ ಅನ್ನಂಗಿಲ್ಲ. ಸೊ ಇಲ್ಲೇನೈತಲ್ಲ ಅಷ್ಟು ಸರಿಯಾಗಿ ಇದಿಲ್ಲ. ಸೊ ಹಾಗಾಗಿ ದೀಕ್ಷಿತ್ ಒಳಗೆ ನಿಮ್ಗೆ ಮಾಡಿದರೆ ಬೆಟ್ರ್ ಅಂತ ನನ್ನ ಇದೆ. ಸೊ ಇಲ್ಲಿ ಬೇರೆ ಕಡೆ ಮಾಡೋಕ್ಕೆ ಹೋದ್ರು ನಿಮಗೆ ಇಬ್ಬರು ಮಂದಿಗೆ 2,500 ರೂಪಾಯಿ. ಅಲ್ಲಿ ಆದ್ರೆ ನಿಮಗೆ 300 ರೂಪಾಯಿ ಇಲ್ಲ 400 ರೂಪಾಯಿ, 800 ರೂಪಾಯಿದಾಗ ಇಬ್ಬರು ಮಂದಿ ಇರ್ಬೋದು ಅಲ್ಲಿ. ಸೊ ಇಲ್ಲೇ ಅಷ್ಟೊಂದು ಸರಿ ಇಲ್ಲ. ರೂಮ್ ಮಾಡುವಾಗ ಸ್ವಲ್ಪ ವಿಚಾರ ಮಾಡಿರಿ. ಈಗ ನಾವು ತುರ್ತಕ್ಕೆ ಹೊಂಟಿವಿಲ್ಲ, ಇಂಡಿಯಾದ ಲಾಸ್ಟ್ ವಿಲೇಜ್. ಸೊ ಇವಾಗ ಇಲ್ಲಿಂದ ಹೊಂಟೀವಿ. ಇಲ್ಲೆಲ್ಲ ಟೆಂಟ್ ಯಾವ ಥರ ಅದ ನೋಡ್ರಿ. ನಿನ್ನೆಲ್ಲ ಕೇಳಿದ್ವಿ, ಫುಲ್ ಇದ್ದು ಇಲ್ಲಿ. ಯಾವ ಕಡೆ ಐತ್ರಿ ತುರ್ತುಕ್ ಭಯ? ತುರ್ತುಕ್ ए साइड? हाँ, मेन रोड. हाँ, ಓಕೆ ಬಾಯ್. ಇವು ಹುಂದಾರ ನೈಟ್ ಇಲ್ಲೇ ಊಟ ಮಾಡಿದ್ದೆ ನಾನು. ಸೊ ದಾಲ್ ರೈಸ್ 200 ರೂಪಾಯಿ. ಇವರೆಲ್ಲ ಎಲ್ಲೋದ್ರು ನಮ್ಮವ್ರು ಬೈಕ್ ತೊಗೊಂಡು. ತುರ್ತಕ್ಕೆ ಹೋಗೋ ಮುಂದೆ ಇಲ್ಲಿ ಆರ್ಮಿ ಕ್ಯಾಂಪ್ ಐತಿ. ನಮಸ್ತೆ. ಆನ್ ದ ವೇ ಆರ್ಮಿ ಕ್ಯಾಂಪ್ ಐತಿ, ಬಟ್ ಇದ್ರ ಬಗ್ಗೆ ಜಾಸ್ತಿ ಒಳಗೆಲ್ಲ ತೋರ್ಸಕ್ಕೆ ಹೋಗಲ್ಲ, ಅಷ್ಟು ನೋಡ್ಕೋರಿ. ಇದು ಒಂದು ರೂಟ್ ಐತಿ ಇಲ್ಲಿ, ಇದು ಫೇಮಸ್ ರೂಟ್ ಇದೆ. ರೋಡ್ ಒಂದು ಏಕ ಬರ್ತೈತಿ ಫುಲ್. ಸೊ ಇಲ್ಲಿ ಆಲ್ಮೋಸ್ಟ್ ಫಿಲ್ಮ್ ಶೂಟಿಂಗ್ ಎಲ್ಲ ಆಗ್ಯಾವ ಇಲ್ಲಿ. ಈಗ ನಾವು ಅಲ್ಲಿಂದ ಏನು ಹೊಂಟೇವಲ್ಲ, ಫುಲ್ ಆರ್ಮಿ ಕ್ಯಾಂಪ್ ಐತಿ ಇಲ್ಲಿ. ಇದರ ಪಕ್ಕದಲ್ಲಿರೋದು ಪಾಕಿಸ್ತಾನ ಬಾರ್ಡ್ರ್. ಬ್ರಿಡ್ಜ್ ಕ್ರಾಸ್ ಮಾಡಿದ್ವಿ, ಬಟ್ ನೀರಿಲ್ಲ ಬ್ರಿಡ್ಜ್ನಾಗೆ. ರೋಡ್ ಅಂತ್ರಿ ಸ್ಮಾಲ್ ಐತಿ, ಆದಷ್ಟು ಭಾಳ ಕರ್ವಿಂಗ್ ಅದಾವೆ. ಸ್ಲೋ ಹೊಡ್ರಿ, ಆದಷ್ಟು ಸ್ಪೀಡ್ ಹೊಡಕ್ಕೆ ಹೋಗ್ಬೇಡ್ರಿ, ಕರ್ವಿಂಗ್ ಅದಾವೆ. ಬರ್ರಿ ನೀರು ಹೆಂಗಾರ ಆತ ನೋಡ್ರಿ, ಎಷ್ಟು ಸ್ವಚ್ಛ ಅದಾವೆ ನೀರು, ಕ್ಲಿಯರ್ ಆಗಿ. ಟಿಬೆಟಿಯನ್ ಗುಡಿ. ಇಲ್ಲೆಲ್ಲ ನೋಡ್ತೀರಿ ಬರೀ ಎಂಥವ ಕಾಣ್ತಾವ. ಸೊ ಇರೋದು ಅವರೇ ಅಲ್ಲ, ಟಿಬೆಟಿಯನ್ ಜಾಸ್ತಿ, ಹಾಗಾಗಿ ಈ ಕಡೆ ಫುಲ್ ಟಿಬೆಟಿಯನ್ದು ಈ ಥರ. ಸೊ ಇದು ರೌಂಡ್ ಅಂದರೆ ಐತಲ್ಲ, ತಿರುಗಿಸೋದು. ಇದು ಏನಂತ ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರು ಹೇಳ್ರಿ. ನಾನು ಅದ್ರ ಬಗ್ಗೆ ಕೇಳಕ್ಕೆ ಹೋಗಿಲ್ಲ ಎಲ್ಲರಿಗೂ. ನೋಡ್ಬೇಕು. ಇಲ್ಲಿರೋರು ಭಾರಿ ಜೀವನ ನೋಡ್ರಿ, ಆರಾಮ್, ಯಾವ ಟ್ರಾಫಿಕ್ ಟೆನ್ಷನ್ ಇಲ್ಲ, ಏನಿಲ್ಲ. ಮನೆ ಮಾಡ್ಕೊಂಡು ತಂಪು ವಾತಾವರಣದೊಳಗೆ ಇರ್ತಾರೆ. ನೋಡಿಲ್ಲ ಎಷ್ಟು ಚಂದ ಐತಿ. ಇನ್ನೊಂದು ಏನು ಬೇಜಾರು ಅಂದ್ರೆ, ಈ ಗ್ರೂಪ್ ರೈಡ್ ಬಂದಾಗ ಕಿರಿಕಿರಿ ಮಾಡ್ಬಾರ್ದು.
ಸೊ ಎಲ್ಲರೂ ಒಂದು ಡಿಸೈಡ್ ಏನು ಮಾಡಿರ್ತಾರೆ ಅದೇ ಇರಬೇಕು. ಒಬ್ಬ ನಾವಲ್ಲೇ ನಾ ಇಲ್ಲೇ ಅಂದ್ಕೊಂಡು ಹೋದ್ರೆ ಅದಕ್ಕೆ ಗ್ರೂಪ್ ರೈಡ್ ಆಗೋಲ್ಲ. ಸೊ ಎಲ್ಲ ಗ್ರೂಪ್ನಾಗ ಒಬ್ರು ಇದ್ದೇ ಇರ್ತಾರೆ. ಬಟ್ ಏನು ಮಾಡೋಕ್ಕೆ ಬರೋಲ್ಲ. ನನ್ನ ಪ್ರಕಾರ ಗ್ರೂಪ್ ರೈಡ್ ಅಂದರೆ 3 ಜನದ ಮ್ಯಾಗ ಗ್ರೂಪ್ ರೈಡ್ ಮಾಡಬಾರ್ದು. 3 ಇಲ್ಲ ಅಥವಾ ಲಾಸ್ಟ್ 4 ಜನ, ಇದಕ್ಕಿಂತ ಜಾಸ್ತಿ ಆದರೆ ಕಿರಿಕಿರಿ ಸ್ಟಾರ್ಟ್. ಸೊ ಆದಷ್ಟು ಗ್ರೂಪ್ ರೈಡ್ ಅವಾಯ್ಡ್ ಮಾಡಿರಿ. 3 ಜನ ಇಲ್ಲ 4 ಜನದ ಒಳಗೆ ರೈಡ್ ಮಾಡಿರಿ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾ ಹೇಳೋದು ಇಷ್ಟೇ. ನೀವು ಸೋಲೋ ರೈಡ್ ಮಾಡೋದಿದ್ರೆ ಬಹಳ ಬೆಸ್ಟ್ ಅಂದ್ರೆ ಬಹಳ. 3 ಜನ 4 ಜನ ಲಾಸ್ಟ್, ಅದಕ್ಕಿಂತ ಜಾಸ್ತಿ ಹೋಗಬೇಡ್ರಿ. ಇಲ್ಲ ಒಬ್ರು ಚಾಲೋ ಮಾಡೇ ಮಾಡ್ತಾರೆ ಕಿರಿಕಿರಿ. ನಾ ಅಲ್ಲಿ ಬರೋಲ್ಲ, ನಾ ಅಲ್ಲಿ ಹೋಗಲ್ಲ, ಇಲ್ಲಿ ಹೋಗೋದು ಬೇಡ, ನನಗೆ ಅದಾಗೈತಿ ಇದಾಗೈತಿ ಅಂತ ಸುಮ್ಮನೆ ಅದು ಇದನ್ನು ಮಾಡ್ಕೊಬೇಡ್ರಿ. ನಿಮ್ಗೆ ಯಾರು ಕಂಫರ್ಟ್ ಇರ್ತಾರಲ್ಲ, ನಿಮ್ಗೆ ಹೋಗಿ ರೂಢ ಇರ್ತೈತಲ್ಲ ಅಂಥವ್ರ ಜೊತೆನ ಇದು ಮಾಡಿರಿ. ಸೊ ನಿಮಗೂ ಅವ್ರ ಓಕೆ ಅನಿಸಿರ್ಬೇಕು, ಇವರು ಕರೆಕ್ಟ್ ಅದಾರಪ್ಪ ನಮ್ಮ ರೈಡಿಗೆ ಅಂತ, ಅಂಥವ್ರ ಜೊತೆ ರೈಡ್ ಮಾಡಿರಿ. ಸೊ ಏನೋ ಅಂತಾರಲ್ಲ, ಕರ್ಕೊಂಡೋಗಿ ಅದೇನೋ ಇದು ಮಾಡ್ದಂಗೆ ಆಕೈತಿ. ಆದಷ್ಟು ಗ್ರೂಪ್ ರೈಡ್ ಅವಾಯ್ಡ್ ಮಾಡಿರಿ. 3 ಇಲ್ಲ 4 ಮಂದಿದಷ್ಟೇ ಮಾಡಿರಿ. ಸೊ ರೋಡ್ ಮಾತ್ರ ಕಂಪ್ಲೀಟ್ಲಿ ಸೂಪರ್ ಐತಿ. ಇಲ್ಲೇ ಅಲ್ಲಿಂದ ಬೇಜಾರಂದರೆ ಆಗಂಗಿಲ್ಲ. ಹಿಂಗೆ ರೋಡ್ ಇದ್ರೆ ಓಡಾಕೆ ಅದಕ್ಕೆ ನಿನ್ನೆ ಬಂದ್ವಲ್ಲ, ಆ ಥರ ರೋಡ್ ಇದ್ದರೆ ಭಾಳ ಬೇಜಾರಾಗ್ತೈತಿ. ಸೊ ಈ ಥರ ರೋಡ್ ಇದ್ದರೆ ಗಾಳ್ಯಾಗ ಹೋದಂಗೆ ಆಕೈತಿ. ಹಂಗೆ ನೋಡ್ರಿ ಆ ಕಡೆ ಎಲ್ಲ ರಿವರೆಲ್ಲ ನೀರು ಹೋಗೈತಿ ಐಸ್ ಕರಗಿ. ಸೊ ಅದು ಇದು ಸೀಸನ್ದಾಗ ಫುಲ್ ತುಂಬ ಹರಿತೈತಿ ಕಾಣಿಸ್ತೈತಿ. ನನ್ನ ಪ್ರಕಾರ ಇಲ್ಲಿ ಮಟನೂ ನೀರು ಬರ್ತೈತೆ ಅನ್ನಿಸ್ತೈತಿ ಸೀಸನ್ ಒಳಗೆ. ಸೊ ಬ್ರಿಡ್ಜ್ ನಡತೈತಿ, ಇಲ್ಲಿ ರೋಡ್ ವರ್ಕ್ ನಡತೈತಿ, ಬ್ರಿಡ್ಜ್ ಮಾಡತ್ತಿರ್ಬೋದು. ಸೊ ಅಲ್ಲಿ ನನಗೆ ಬರೋದು ಆಸೆ ಭಾಳ ಇತ್ತು. ಇಲ್ಲಿ ಬಂದೆ, ಈ ಗುಡ್ಡ ಐತಲ್ಲ ಇದ್ರ ಬುಡಕ್ಕೆ ಒಂದು ಫೋಟೋ ಹೊಡ್ಕೋಬೇಕಿತ್ತು. ಅದ ಇವತ್ತು ಆಸೆ ಹಿಡಿರ್ತೈತೆ ನಂದು. ನೋಡ್ರಿ ಹೆಂಗೈತ್ರ ಗುಡ್ಡ. ಫೈನಲಿ ಇದೊಂದು ಬ್ರಿಡ್ಜ್ ಕ್ರಾಸ್ ಮಾಡಿದ್ವಿ. ಇಲ್ಲೇ ಫೋಟೋ ಶೂಟ್ ಆ್ಯಂಡ್ ವಿಡಿಯೋ ಮಾಡ್ಕೊಂಡ್ವಿ. ಈ ಬ್ರಿಡ್ಜ್ ಬರ್ಬೇಕಂತ ಭಾಳ ದಿನದ ಆಸೆ ಇತ್ತೆ. ಅದೊಂದು ಆಸೆ ಈಡೇರ್ತು. ರೋಡ್ ಅಂತೂ ಕಂಪ್ಲೀಟ್ಲಿ ಬ್ರಿಡ್ಜ್ ಮಾಡಾಕತ್ತಾರೆ. ಸೊ ಬ್ರಿಡ್ಜ್ ಮಾಡೋದಕ್ಕೆ ಇಷ್ಟು ರೋಡ್ ಹಾಳಾಗಿತ್ತು ಕಾಣಿಸ್ತದೆ ಅಷ್ಟೇ ಅಂದ್ಕೊಂಡೇನಿ. ಬಟ್ ಮುಂದೆ ಯಾವ ಥರ ಆಯ್ತು ಅಂತೇಳಿ ಗೊತ್ತಿಲ್ಲ. ಮುಂದೆ ಚೆನ್ನಾಗೈತಿ, ಚಲೋ ಐತಿ. ಮುಂದೆ ರೋಡ್ ಅಂದ್ರೆ ಫಸ್ಟ್ ಕ್ಲಾಸ್ ಐತಿ, ಏನು ಪ್ರಾಬ್ಲಮ್ ಇಲ್ಲ. ನೋಡ್ರಿ ಇಲ್ಲಿ ಕಲ್ತು ಅಂದರೆ ಇಲ್ಲೇ ಮನೆ ಕಟ್ತಾರೆ, ಮ್ಯಾಗ ಕಟ್ಟಿಗೆ ಹಾಕಿ. ಸೊ ಇದು ಮಣ್ಣಿಲಿಂದನ ಅದಕ್ಕೆ ಸ್ಲ್ಯಾಬ್ ಮಣ್ಣು ಕಟ್ಟಿಗೆ ಹಾಕಿ ಮಣ್ಣು ಐತಲ್ಲ ಈ ಕಡೆದು ಅದ ಮಣ್ಣಿಲಿಂದನ ಸ್ಲ್ಯಾಬ್ ಹಾಕ್ದಂಗೆ ಮಾಡಿ ಮುಚ್ತಾರೆ. ಸೊ ಇಲ್ಲಿ ಮನೆ ನಾರ್ಮಲ್ ಇದೇ ಥರನೇ ಕಟ್ಸೋದೆ. ಇತ್ತಿತ್ತಲಾಗ ಸ್ವಲ್ಪ ಬಿಲ್ಡಿಂಗ್ಗಳು ಆಗತ್ತವ ಅಲ್ಲಿ ಇಲ್ಲಿ, ಬಟ್ ಹೈಯೆಸ್ಟ್ ಇರೋದು ಇದೇ ಥರ ಈ ಸೈಡ್. ರೋಡ್ ಮಾತ್ರ ಹೇಳಕ್ಕೆ ಹೋಗ್ಬೇಡ್ರಿ, ನಂಬರ್ 1 ಐತಿ. ನೋಡತ್ತಿರ್ಬೋದು ನಿಮ್ಗೆ ರೋಡ್ ಕಾಣತ್ತ ಅನ್ಕೊಂತೀನಿ. ವಾಂಗ್ ಅಂತ ಹೋಗ್ತಾವ ಹಂಗೆ ಗಾಡಿ, ಬಿಡ್ರಿ. ನೋಡ್ರಿ ಎಷ್ಟು ಹೊಲಸು ನೀರು ಬರತ್ತಾವ ಅಂತೇಳಿ. ಸೊ ಆ ಕಡೆ ಎಷ್ಟು ಕ್ಲೀನ್ ಬರ್ತಾವೆ, ಈ ಕಡೆ ಎಷ್ಟು ಹೊಲಸು ಬರ್ತಾವೆ ನೀರು ಅಂದರೆ ನಮಗೆ ನಂಬಕ್ಕಾಗಲ್ತೆ. ನೋಡ್ರಿ ಎಷ್ಟು ರಾಡಿ ಐತಿ ಈ ಕಡೆ ನೀರು. ಇದು ನೀರು ಪಾಕಿಸ್ತಾನಕ್ಕೆ ಹರಿತೈತಿ ನದಿ ಇಲ್ಲಿಂದ.
ಇಂಡಿಯಾಲಿಂದ ಪಾಕಿಸ್ತಾನ ಮ್ಯಾಗ ಹೋಗ್ತೈತಿದ್ದು ನೀರು. ಸೊ ಪಾಕಿಸ್ತಾನಿಗೆಲ್ಲ ಹೊಲಸು ನೀರು ಹೋಗ್ಬೇಕು, ಮತ್ತು ನೀರು ಇಲ್ಲಿಂದ ಹೊಲಸು ಹೋಗ್ಬೇಕು ಅಲ್ಲಿಗೆ. ಅವ್ರು ಏನು ದೊಡ್ಡ ಇದಲ್ಲ. ಇಲ್ಲಿಂದ ನೀರು ಹೊಂಟಿದ್ದೆ ದೊಡ್ಡ ಮಾತವ್ರಿಗೆ. ಇಲ್ಲಿಂದ ಇನ್ನೂ ತುರ್ತಕ್ಕೆ 25 ಕಿಲೋಮೀಟ್ರ್ ಐತಿ. ಸೊ ಆದಷ್ಟು ಜಲ್ದಿ ಅದನ್ನು ನೋಡ್ಕೊಂಡು ಒಳ್ಳೆ ರಿಟರ್ನ್ ಹೋಗ್ಬೇಕು ನಾವು. ಮತ್ತು 20 ಕಿಲೋಮೀಟ್ರ್ ಹೋಗಿ ಅಲ್ಲಿ ಒಂದು ಸ್ವಲ್ಪ ನೋಡ್ಬೋದಾವ. ಮೋನೆಸ್ಟ್ರಿ ಅದು ಸ್ವಲ್ಪ ನೋಡ್ಕೋಬೇಕು ಇವತ್ತು ಎಷ್ಟೊತ್ತಿದ್ರು. ನಾಳೆ ಪ್ಯಾಂಗಾಂಗ್ ಲೇಕ್ ಒಂದು ವಿಸಿಟ್ ನಾಳೆ ಕೊಡ್ಬೇಕು. ನಾಳೆ ಪ್ಯಾಂಗಾಂಗ್ ಲೇಕ್ ಒಂದು ವಿಸಿಟ್ ಕೊಡ್ಬೇಕು. ಸೊ ಈಗ ನಾವು ಹೊಂಟೇವಿ ಕಾಶ್ಮೀರ್ ಟು ಕನ್ಯಾಕುಮಾರಿ ಟು ಕಾಶ್ಮೀರ್ ತಕ್ ಭಾರತ್ 1. ಸೊ ಬೋರ್ಡ್ ಒಳಗೆ ಬರೆದಿದ್ದೆ ನೋಡ್ರಿ, ಅಲ್ಲಿ ಅಷ್ಟೇ ಸ್ನೋ ಐತಿ ಮೇಲೆ. ಇಲ್ಲೇನೋ ಒಂದು ಬ್ರಿಡ್ಜ್ ಕಾಣತೈತಿ, ನೋಡೋಣ. ಓಹೋ ಹೋ 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 ಹೋ. ಯಾತ್ರಿ ಅವ್ರಿಗೆ ಬಿಡ್ರಿ ಪಾಪ, ನಾವು ಲಾಸ್ಟಿಗೆ ಮಾಡ್ಕೊಳ್ಳೋಣ. ಯಾರ ನೋಡ್ರಿ ಹೆಂಗೈತಿ ಬ್ರಿಡ್ಜ್ ಇದೆ, ಮಜಾ ಐತಿ. ಕಡಿಗಿದೈತಿ. ಸೊ ಬುಡಕ್ಕೆಲ್ಲ ಕೆಬ್ಬಣ ಐತಿ, ಮ್ಯಾಲೆ ಕಡಿಗೆ ಹಾಕ್ಯಾರ. ವಾಪಸ್ ಬರೋ ಮುಂದೆ ಮಾಡ್ಕೊಂಬರ್ರಿ. ಇಲ್ಲೆಲ್ಲ ಮುಂದಿರೋ ಕಾರಾಗೆಲ್ಲ ನಮ್ಮ ಕರ್ನಾಟಕದವ್ರದ್ದು ಅದು. ಬಾಗಲಕೋಟೆ, ಧಾರವಾಡ ಈ ಕಡೆಯಿಂದ ಬಂದಾರ ಎಲ್ಲರೂ. ಸ್ಲೋ ಜೋರು ಹೊಡಕ್ಕೂ ಬರಲ್ಲ. ಬಾಯ್ ಬಾಯ್. ಅವ್ರಿಗೂ ಖುಷಿ, ಕರ್ನಾಟಕ ಗಾಡಿ ಅಲ್ಲಿ ಮಾತಾಡ್ಸೋದ್ರೆ ನಮಗವರೆಲ್ಲ. Sometimes I get so mad, there's no controlling me. My thoughts get so bad, I'm like, I might grab a bat, I don't know. My wrath, my blood boils over like, oh God, here goes. I lost all feeling from my head to my toes. You said some shit that I can't let go, so just stay tuned for the rest of the show. So have you ever felt betrayed? Switches how you see things, realize something needs change. Cause I know you got me f***ed up. Let me show you what's up. Cause enough is enough. ಟ್ರೀ ಮಾಡ್ಬೇಕಂತ ಗಾಡಿ ನಂಬರ್ ಮತ್ತಿದೆ. ಪಾಸ್ ತಗೋಬೇಕು, ಪರ್ಮಿಟ್. ಕೇಳತ್ತನ್ ಬಿಡ್ರು. तुरतक कितना किलोमीटर? 25. हाँ बंद करना.